ಸೇರ್ತಾರನ್ನೋ ಇದಿದೆ ಸರ್. ಹೋದ ಕ್ಯಾಬಿನೆಟಲ್ಲೇ ನಾನು ಜಾಯ್ನ್ ಆಗಬೇಕಾಯಿತು. KPC ವರ್ಕಿಂಗ್ ಪ್ರೆಸಿಡೆಂಟ್ ಕೂಡ ಇದ್ದೆ ನಾನು. 4 ವರ್ಕಿಂಗ್ ಪ್ರೆಸಿಡೆಂಟಲ್ಲಿ 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ನ ಮಂತ್ರಿ ಯಾರು, ನಾನೊಬ್ಬನೇ ಅವಾಗ ಆಗಲಿಲ್ಲ. ಯಾಕಾಗಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಬಾರಿಗೆ ಅವಕಾಶ ಸಿಗ್ಬೋದು. ವಿಶೇಷವಾಗಿ ನಮ್ಮ ಕಿತ್ತೂರು ಕರ್ನಾಟಕದಲ್ಲಿ ಕಳೆದ 20 ವರ್ಷದಿಂದ ಯಾರು ಅಲ್ಪಸಂಖ್ಯಾತರು ಕೂಡ ಅವಕಾಶ ಸಿಕ್ಕಿಲ್ಲ. ಅದೇ ರೀತಿ ಕಾರ್ಯಾಧ್ಯಕ್ಷನಾಗಿ ಸುಮಾರು 4 ವರ್ಷ DK ಶಿವಕುಮಾರ್ ಜೊತೆ ನಾವು ಹೋರಾಟ ಮಾಡಿಕೊಂಡು ಪಕ್ಷ ಅಧಿಕಾರದಲ್ಲಿ ನಾವೆಲ್ಲ ಕೆಲಸ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಮತ್ತೆ ಪಕ್ಷ ಸಂಘಟನೆ ಕಳೆದ 43 ವರ್ಷ ಪಕ್ಷದಲ್ಲಿ ಸಕ್ರಿಯವಾಗಿ ನಾನು ಬ್ಲಾಕ್ ಲಿಂಗ್ನ ರಾಷ್ಟ್ರಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಈ ಬಾರಿ ಕ್ಯಾಬಿನೆಟಲ್ಲಿ ಸಿಗೋಂಥ ಅವಕಾಶ ಸಿಗೋಂತಹ ವಿಶ್ವಾಸ ನನಗಿದೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಯಾಕೆ ಸರ್ ಸಲೀಂ ಅಹ್ಮದ್ ಅವ್ರನ್ನ ಸೇರಿಸ್ತಾ ಇದ್ದಾರೆ? 40 ವರ್ಷದ ಅನುಭವ. ಒಂದು ಕಾಲದಲ್ಲಿ ಹೈಕಮಾಂಡಲ್ಲಿ ಸಲೀಂ ಅಹ್ಮದ್ ಅವರು ಇದ್ದರು. ಒಂದು ಸಚಿವ ಸ್ಥಾನ ಸಂಪುಟಕ್ಕೆ ಇಷ್ಟು ಹರಸ ಪಡಬೇಕು? ನಾವೆಲ್ಲ ಒಬ್ಬ ಕಾರ್ಯಕರ್ತರಾಗಿ ಬಂದ್ವಿ. ಅದರಿಂದ ಅವು ಕಾರ್ಯಕರ್ತರಾಗಿ ಪಕ್ಷದ ನಿಷ್ಠೆಯನ್ನು ಹೊಂದಿದೆ. ಇಲ್ಲಿ ಭಾವನೆಗಳಿಗೆ ನಮಗೆ ಅವಕಾಶ ಇಲ್ಲ. ನಮ್ಮ ಕರ್ತವ್ಯಗಳು ನಮ್ಮ ಮುಂದೆ ಇತ್ತು. ಪ್ರಾಮಾಣಿಕವಾಗಿ ಪಕ್ಷಕ್ಕೆ ದುಡಿದಿದ್ದೀವಿ ನಾವು. ಈ ಬಾರಿ ಕ್ಯಾಬಿನೆಟಲ್ಲಿ ಅವಕಾಶ ಸಿಗೋದಂಥ ವಿಶ್ವಾಸ ಇದೆ. ನಮ್ಮ ಕೆಲಸನ ಪಕ್ಷ ವರಿಷ್ಠರು ಮತ್ತು ನಮ್ಮ ರಾಜ್ಯದ ಮುಖಂಡರು ಗಮನಿಸ್ತಾರೆ ಅಂತ ನನ್ನ ಭಾವನೆ. ಹೈಕಮಾಂಡ್ ಸೀನಿಯರ್ ಲೀಡರ್ ನಿಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಸರ್? ಏನಾದರೂ ಅಂತಿಮವಾಗಿ ಪಕ್ಷದ ತೀರ್ಮಾನ, ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ಯಾರನ್ನು ತಗೋಬೇಕು ಯಾರನ್ನು ಬಿಡಬೇಕು ಅಂತ ತೀರ್ಮಾನ ಮಾಡುತ್ತೆ. ನಾವೆಲ್ಲ ಪಕ್ಷದ ಕಾರ್ಯಕರ್ತರು. ಆ ಹಿನ್ನೆಲೆಯಲ್ಲಿ ಯಾವುದು ಸಿಗತ್ತೆ ಅಂತ ವಿಶ್ವಾಸ ನನಗಿದೆ. ಸಲೀಂ ಅಹ್ಮದರ ಸೌಮ್ಯ ಸ್ವಭಾವವಾಗಿ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇದೆ. ನನ್ನ ಸೌಮ್ಯ ಸ್ವಭಾವ ನನ್ನ ದೌರ್ಬಲ್ಯ ಅಲ್ಲ. ಒಬ್ಬ ವಿದ್ಯಾರ್ಥಿ ಮುಖಂಡನಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದು. ವಿದ್ಯಾರ್ಥಿ ಮುಖಂಡನಾಗಿ ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿಕೊಂಡು NSU, ಯೂತ್ ಕಾಂಗ್ರೆಸ್, ಮೇನ್ ಕಾಂಗ್ರೆಸ್, AICC ಕಾರ್ಯಾಧ್ಯಕ್ಷ ಎಲ್ಲ ಹಂತಗಳಲ್ಲೂ ಕೂಡ ಕೆಲಸ ಮಾಡಿದ್ದೀವಿ. ಪಕ್ಷ ಸಂಘಟನೆ ಮಾಡಿದ್ದೀವಿ. ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ BJP ಸರ್ಕಾರದ ವಿರುದ್ಧ ನಾವು ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಕರೋನಾ ಸಂದರ್ಭದಲ್ಲಿ ಸುಮಾರು 18 ಗಂಟೆ ಕೆಲಸ ಮಾಡ್ತಾಯಿದ್ದೀವಿ ನಾವು. ಸೊ ಕಳೆದ 3 ವರ್ಷ ನಾನಿರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಮಲಿಂಗಾರೆಡ್ಡಿ ಹಾಗೂ ಪಾಪ ದಿವಂಗತ ಧ್ರುವನಾರಾಯಣ್ ಕೂಡ ಅವ್ರು ತಿಳ್ಕೊಂಡಿದ್ದಾರೆ. ಒಳ್ಳೆ ಸ್ನೇಹಿತರು. ನಾವೆಲ್ಲ ಸೇರಿ ತುಂಬ ಕೆಲಸ ಮಾಡ್ತಾಯಿದ್ವಿ. ಈ ಸರ್ಕಾರ ತರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ.